ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮನೇಲಿ ಎಲ್ಲರ ಮನೇಲಿ ಈಗ ಫಿಲ್ಟರ್ಸ್ ಇರುತ್ತವೆ. ಸೊ ಫಿಲ್ಟರಲ್ಲಿ ಈ ಥರ ಫಿಲ್ಟರ್ ಸೆಕ್ಷನಲ್ಲಿ ವಿ ಗೆಟ್ ಫಿಲ್ಟರ್ಸ್. ಓಕೆ, ಸೊ ಈ ಥರ ಫಿಲ್ಟರ್ನ ಹೇಗೆ ಚೇಂಜ್ ಮಾಡೋದು ಅನ್ನೋದು ತೋರಿಸ್ತೀನಿ. ಈ ಥರ ಟ್ಯೂಬ್ ಬರುತ್ತೆ ಅದರ ಒಳಗಡೆ. ಈ ಟ್ಯೂಬ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 300-350 ರೂಪಾಯಿಗೆ 2 ಬರುತ್ತೆ. ಓಕೆ, ನೀವೇನಾದ್ರು ಈಗ ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿ ಈ ಥರ ಫಿಲ್ಟರ್ ನೋಡಬೇಕು, 3 ಮಂತ್ಸಿಗೆ ಚೆಕ್ ಮಾಡಬೇಕು ಬನ್ನಿ ಅಂತ ಕರೆದರೆ they'll charge minimum 700 to 800 rupees. So if you change it for yourself, you will save around 400 to 500 rupees. ತುಂಬ ಈಸಿ ಇದೆ, ದೆನ್ ಕಷ್ಟದ ಕೆಲಸ ಅಲ್ಲ. ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಹೇಗೆ ಓಪನ್ ಮಾಡೋದು, ಹೇಗೆ ಬಿಚ್ಚೋದು ಅಂತ. ಸೊ ಈ ಪೈಪ್ ಇರುತ್ತಲ್ಲ, ಈ ಪೈಪ್ನ ನೀವು ಜಸ್ಟ್ ಈ ಥರ ಪ್ರೆಸ್ ಮಾಡಿ ರಿಮೂವ್ ಮಾಡಿದ್ರೆ ಬಂದ್ಬಿಡುತ್ತೆ ಅಷ್ಟೇ. ಸೊ ಇದೇ ರೀತಿ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಎರಡನ್ನ ತೆಕ್ಕೋಬೇಕು. ತೆಗ್ದು ಇದನ್ನು ಓಪನ್ ಮಾಡ್ಕೊಬೇಕು. ಸೊ ಇದನ್ನು ಓಪನ್ ಮಾಡಿ, ಸೊ ಇನ್ಲೆಟ್ ಬಂದ್ಬಿಟ್ಟು ನಿಮ್ಮ ಟ್ಯಾಪಿಂದ ಕನೆಕ್ಷನ್ ಕೊಡೋದು, ಔಟ್ಲೆಟ್ ಬಂದ್ಬಿಟ್ಟು ಇಟ್ ವಿಲ್ ಗೋ ಟು ದ ಫಿಲ್ಟರ್. ಅಲ್ಲಿ ಫಿಲ್ಟ್ರಲ್ಲಿ ಮತ್ತೆ ಇನ್ನೊಂದು 2-3 ಫಿಲ್ಟರ್ ಆಗಿ ಫೈನಲ್ ನೀರು ಇಲ್ಲಿಗೆ ಬರುತ್ತೆ. ಸೊ ಇದರೊಳಗಡೆ ಇರುವಂಥ ಫಿಲ್ಟರ್ ಚೇಂಜ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಹೀಗೆ ರೊಟೇಟ್ ಮಾಡಿ ಓಪನ್ ಮಾಡಬೇಕು. ನೋಡಿ, ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಯು ಕ್ಯಾನ್ ಚೆಕ್ ಏನಾದ್ರು ಜಿರಳೆ ಇದೆಯಾ, ಅದು ಇದೆಯಾ ಅಂತ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಫಿಲ್ಟರ್ನ ಓಪನ್ ಮಾಡಿ ಚೆಕ್ ಮಾಡಿದ್ರೆ ನೋಡಿ ಎಷ್ಟು ಗಲೀಜಾಗಿದೆ. ಇದು ಬಂದ್ಬಿಟ್ಟು ಎಲ್ಲ ಮಣ್ಣು ಇರುತ್ತೆ. ಕಾವೇರಿ ವಾಟರ್ ಅಷ್ಟೊಂದು ನೀಟ್ ಇರಲ್ಲ. ಈ ಗಲೀಜ್ ಇದನ್ನು ನೋಡಿದ್ರೆ ನೀವು ಮಣ್ಣು ಕೂತ್ಕೊಂಡಿರುತ್ತೆ. ಈ ಥರ ಟ್ಯೂಬ್ನ ನೀವು ಹೊಸ ತರಿಸ್ಬಿಟ್ಟು ಮತ್ತೆ ಇದರಲ್ಲಿ ಹಾಕಿ. ಸೊ ದಿಸ್ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಇಟ್. ಸೇಮ್ ಸೈಜ್ ಇದೆ. ದಿಸ್ ಈಸ್ 10 ಇಂಚ್ ಒನ್. ನೋಡಿ 10 ಇಂಚ್ ಇದೆ. ಆದರೆ ಗಾತ್ರ ನೋಡಿ, ಇದು ನೀರು ನುಂಗಿ ಇಷ್ಟು ದಪ್ಪ ಆಗಿದೆ. ಯಾಕಂದರೆ ಮಣ್ಣು ಗಿಣ್ಣು ಎಲ್ಲ ಇರುತ್ತೆ ಇದರಲ್ಲಿ. ಇಷ್ಟೊಂದು ಗಲೀಜು ಇರೋದನ್ನು ನೀವು ತೆಗೆದು ಬಿಸಾಕ್ಬಿಟ್ಟು ಬೇರೆದು ಹೊಸ ತರಿಸಿದ್ರಲ್ಲ ಅದನ್ನು ಇನ್ಸ್ಟಾಲ್ ಮಾಡೋದು. ಸೊ ಕರೆಂಟ್ಲಿ ಐ ಆಮ್ ಡೂಯಿಂಗ್ ಓನ್ಲಿ ದಿಸ್ ಫಿಲ್ಟರ್ ಚೇಂಜ್. ಆ್ಯಂಡ್ ಇಟ್ ಕಮ್ಸ್ ಟು ಅದರ್ ಫಿಲ್ಟರ್ಸ್, ಇದರ ಒಳಗಡೆ ಇರೋದನ್ನೆಲ್ಲ ಇದನ್ನು ನೀವು ಮನೆಯಿಂದಾನೇ ಮಾಡ್ಬೋದು. ಯು ಹ್ಯಾವ್ ಟು ಬೈ ದಿಸ್ ಆನ್ಲೈನ್. ಬನ್ನಿ ಸದ್ಯಕ್ಕೆ ಇದನ್ನು ಚೇಂಜ್ ಮಾಡೋಣ, ಕ್ಲೀನ್ ಮಾಡ್ಕೊಳ್ಳೋಣ. ಎರಡು ಲಿಡ್ಡನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಲಿಡ್ಡಲ್ಲಿ ಏನಾದ್ರು ಕಸ ಹೋಗಿದ್ರೆ, ಕೆಲವೊಂದರಲ್ಲಿ ಜಿರಳೆಗಳು ಹೋಗಿರುತ್ತೆ. ಎರಡು ಕಡೆ ಟ್ಯಾಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹೊಸ ಫಿಲ್ಟರ್ನ ಆ್ಯಡ್ ಮಾಡಿ. ಈಗ ನೋಡಿ, ನಿಮ್ಮ ಮನೇಲಿರೋ ಫಿಲ್ಟರ್ಗಳು ನೀವು ಎಷ್ಟು ಚೆನ್ನಾಗಿ ಗಮನ ಹರಿಸಿ ಕ್ಲೀನ್ ಮಾಡ್ತಿರಲ್ಲ. ಸೊ ಸರ್ವಿಸಿಗೆ ಬಂದವರು ಅಷ್ಟೊಂದು ಕ್ಲೀನಾಗಿ ಮಾಡಲ್ಲ ಅನಿಸುತ್ತೆ. ಸೊ ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೋಬೇಕು. ಸೊ ಅದಕ್ಕೆ ನೀಟಾಗಿ ನೀವು ತೊಳ್ಕೊತೀರ. ಈಗ ಸರ್ವಿಸ್ ಮಾಡೋನು ಬಂದರೆ ಎಷ್ಟು ನೀಟಾಗಿ ಮಾಡಲ್ಲ ಅವರು. ಅವ್ರಿಗೆ ತುಂಬ ಅರ್ಜೆಂಟ್ ಇರುತ್ತೆ, ಒಂದು ಫಿಲ್ಟರ್ ಚೇಂಜ್ ಮಾಡಬೇಕು, ಚೇಂಜ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ಸೊ ದಟ್ ಈಸ್ ಓನ್ಲಿ ದೇರ್ ಡ್ಯೂಟಿ. ಇಲ್ಲಿ ನೋಡಿ ಎಷ್ಟು ನೀಟಾಯಿತು. ಸೊ ಇದೇ ರೀತಿ ನೀಟಾಗಿ ಮಾಡಿ ಫಿಲ್ಟರ್ನ ತಕ್ಕೊಂಡು ಇದನ್ನು ತೆಗೆದುಬಿಡಿ. ಈ ಥರ ಪೀಲ್ ಆಫ್ ಆಗುತ್ತೆ. ಈ ಥರ ಪೀಲ್ ಆಫ್ ಮಾಡಿ ಇನ್ಸರ್ಟ್ ಮಾಡಿಬಿಡಿ. ಲಿಡ್ಡನ್ನು ಹಾಕಿ ಚೆನ್ನಾಗಿ ಟೈಟ್ ಮಾಡಿಕೊಂಡು ಕನೆಕ್ಷನ್ ಕೊಟ್ಬಿಡಿ. ಫಿಟ್ಟಿಂಗ್. ದಿಸ್ ಈಸ್ your outlet, this is your inlet. ಇಷ್ಟೇ.
ತುಂಬ ಈಸಿ ಇದೆಲ್ಲ. ಈಗ ನೋಡಿ ಇದರಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೀರು ಒಂದು ಹತ್ತಕ್ಕೆ ಇಲ್ಲಿವರೆಗೂ ಬಂದು ಸ್ಟಾಪ್ ಆಗುತ್ತೆ, ಬಿಕಾಸ್ ಫಿಲ್ಟ್ರಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾದಮೇಲೆ ವೆನ್ ವಿ ಸ್ವಿಚ್ ಆನ್ ದ ಮೋಟರ್ ಇಟ್ ವಿಲ್ ಗೋ ಫ್ರಮ್ ಹಿಯರ್. ದಿಸ್ ಈಸ್ ಫಸ್ಟ್ ಫಿಲ್ಟರ್, ಫಸ್ಟ್ ಸ್ಟೆಪ್ ಆಫ್ ಫಿಲ್ಟರ್. ಇಲ್ಲೇನು ಮೇಜರ್ ಕಸ ಇಲ್ಲೇ ಹೋಗೋದು, ಅದಾದಮೇಲೆ ಚಿಕ್ಕ ಚಿಕ್ಕದೆಲ್ಲ ಫಿಲ್ಟರ್ ಆಗಿ ಬರುತ್ತೆ. ವೆರಿ ಸಿಂಪಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.